Jesus, praise the Lord. ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳೇ, ನಿಮಗೆಲ್ಲವರಿಗೆ ಒಂದು 2025ನೇ ವರ್ಷದ ಕೊನೆ ಭಾನುವಾರ ದೇವರು ನಮ್ಮನ್ನು ನಿಮ್ಮನ್ನು ಯಾರ ಮುಖಾಂತರವಾಗಿ ಆತನನ್ನು ಕೊಂಡಾಡುವಂತೆ ಆತನನ್ನು ಧ್ಯಾನಿಸುವಂತೆ ದೇವರ ಕೊಟ್ಟಂತೆ ಅವಕಾಶಕ್ಕಾಗಿ ನಾನು ದೇವರಿಗೆ ಸಲ್ಲಿಸ್ತೇನೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ಭಾನುವಾರ ಪ್ರಾರ್ಥನೆ ಕೂಟವನ್ನು ನಾವು ಆರಂಭ ಮಾಡುವಂತೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಆ ರಾಜಾದಿರಾಜನಾಗಿರುವಂತಹ ಯೇಸು ಕ್ರಿಸ್ತನನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ, ನಿಮಗೆ ಮಹಿಮೆ ಉಂಟಾಗಲಿ ದೇವ. ಹೌದು ಕರ್ತನೇ, ಭಾನುವಾರ ದಿವಸ ತೆರಿಗೆ ವಿಶೇಷವಾಗಿ ಕರ್ತನೆ ಒಂದು ಮುಖಾಂತರವಾಗಿ ಕರ್ತನೆ ಒಂದು ಹಳೆ ವರ್ಷ 2025ನೇ ವರ್ಷದ ಕೊನೆಯ ತಿಂಗಳ ಕೊನೆಯ ವಾರದಲ್ಲಿ ದೇವರೇ ನಿನ್ನನ್ನು ನಾಮನ್ನು ಕೊಂಡಾಡುವಂತೆ ನಿನ್ನ ವಾಕ್ಯವನ್ನು ಸಾರುವಂತೆ ಸಹಾಯ ಮಾಡಿದೆ. ಈ ವರ್ಷವೆಲ್ಲ ಕರ್ತನೆ ಯೂಟ್ಯೂಬ್ ಮುಖಾಂತರವಾಗಿ ಅನೇಕ ಆ ಸುವಾರ್ತೆಯನ್ನು ಕರ್ತನೆ ವಿಡಿಯೋ ರೆಕಾರ್ಡ್ ಮಾಡಿ ನಿನ್ನ ಸುವಾರ್ತೆಯನ್ನು ಅನೇಕ ಜನರಿಗೆ ಶೇರ್ ಮಾಡುವಂತೆ ನೀವು ಕೃಪೆ ಮಾಡಬೇಕಾಗಿ ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ನನ್ನನ್ನು ನನ್ನ ಸೇವನೆ ಉನ್ನತವಾಗಿ ಅಭಿಷೇಕ ಮಾಡು ಕರ್ತನೆ. ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿ ಇದು ದಿನ ದಿನ ಸೇವೆ ಬೆಳವಣಿಗೆ ಆಗಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಯೇಸು ನಾಮದಲ್ಲಿ ಅನೇಕ ಆತ್ಮಗಳು ಈ ವಾಕ್ಯಗಳನ್ನು ಕೇಳಿ ಜೀವಿಸುವ ದೇವರು ನೀನು, ಸತ್ಯ ದೇವರು ನೀನು ಎಂಬುದಾಗಿ ನಂಬಿ ಅನೇಕ ಜನರಿಗೆ ಕರ್ತನೆ ನಿನ್ನ ಕಡೆ ತೆರೆದುಕೊಳ್ಳಲು ನರಕ ತಪ್ಪಿಸಿ ಅವರನ್ನು ಆಶೀರ್ವಾದ ಮಾಡಿ ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಒಂದು ಪ್ರಾರ್ಥನೆ ಕೂಟದ ಪ್ರಾರಂಭ ಮಧ್ಯಸ್ಥರು ಕೊನೆಯ ನೀನಾಗಿ ನಡೆಸಬೇಕೆಂತ ಹೇಳಿ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಸಜೀವವುಳ್ಳ ತಂದೆ, ಆಮೆನ್. ಥ್ಯಾಂಕ್ ಯು ಜೀಸಸ್. ದೇವರ ಸ್ತೋತ್ರವಾಗಲಿ. ಈ ಒಂದು ಬೆಳಗಿನ ಜಾವದಲ್ಲಿ ದೇವರು ನಮ್ಮ ಆತ್ಮಕ ಲಾಭಕ್ಕೆ ಕೊಟ್ಟಂತ ಒಂದು ಆಹಾರವನ್ನು ನಾವು ನೋಡಿಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಇಲ್ಲಿ ದೇವರು ಹೇಳ್ತಾರೆ, ಯೇಸು ಕ್ರಿಸ್ತ ಹೇಳ್ತಾರೆ, ನನ್ನ ನಿಮಿತ್ತವಾಗಿ ಮನೆಯನ್ನಾಗ್ಲಿ, ತಂದೆ ತಾಯಿನಾಗ್ಲಿ, ಅಣ್ಣ ತಮ್ಮಂದಿರನ್ನಾಗ್ಲಿ, ಅಕ್ಕ ತಂಗಿಯರನ್ನಾಗ್ಲಿ ಮತ್ತು ಆಸ್ತಿಯನ್ನು ಬಿಟ್ಟು ನನ್ನ ಹಿಂದೆ ಬರುವವನಿಗೆ ಈ ಕಾಲದಲ್ಲಿ ಅವರಿಗೆ 100 ಫಲ ಅವರಿಗೆ ಸಿಗುತ್ತದೆ, ಮತ್ತೆ ಮುಂದಿನ ಲೋಕದಲ್ಲಿ ಅವರಿಗೆ ನಿತ್ಯ ಜೀವ ಸಿಗುವುದು ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ಸಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ಹೇಳ್ತಾ ಇದ್ದಾರೆ, ಯಾರೈತು ದೇವರ ನಿಮಿತ್ತವಾಗಿ ಯೇಸು ಕ್ರಿಸ್ತನ ಸುವಾರ್ತೆ ನಿಮಿತ್ತವಾಗಿ ಆತನ ಸೇವೆ ನಿಮಿತ್ತವಾಗಿ ಮನೆಯಾಗ್ಲಿ, ತಂದೆ ತಾಯಿಗಾಗ್ಲಿ, ಅಣ್ಣ ತಮ್ಮ ಅಕ್ಕ ತಂಗರಾಗ್ಲಿ, ಬಂಧು ಬಳಗವೆಲ್ಲ ಬಿಟ್ಟು ದೇವರನ್ನು ಯೇಸು ಕ್ರಿಸ್ತ ಹಿಂಬಾಲಿಸ್ತಾರೋ, ಯೇಸು ಕ್ರಿಸ್ತನನ್ನು ಆತನ ಸೇವೆ ಮಾಡ್ತಾರೋ, அந்த ಸೇವೆಗಾಗಿ ಅವರೆಲ್ಲವನ್ನು ಬಿಟ್ಕೊಟ್ಟು ಹೋಗಿದಾಗ ದೇವರು ಏನ್ ಮಾಡ್ತಾರಂತೆ, ತಿರುಗಿ ಅವೆಲ್ಲ 100% ವಾಪಸ್ ಕೊಡ್ತೀನಿ ಎಂಬುದಾಗಿ ಹೇಳ್ತಾರೆ. ಮತ್ತೆ ಮುಂದಣ ಲೋಕದಲ್ಲಿ ಅವರಿಗೆ ನಿತ್ಯ ಜೀವ ಸಿಗುವುದೆಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. ಇಲ್ಲಿ ದೇವರು ಈ ಒಂದು ಸಮಯದಲ್ಲಿ ಈ ಒಂದು ಮಾತುಗಳು ಹೇಳಕ್ಕೆ ಕಾರಣ ಏನೆಂಬುದಾಗಿ ನಾವು ನೋಡ್ಬೇಕಾದ್ರೆ, ಇದೇ ಒಂದು ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದ ಕೆಲವು ವಚನಗಳ ಹಿಂದೆ ನಾವು ಹೋಗೋದಾದ್ರೆ ಇಲ್ಲಿ ಒಬ್ಬ ಐಶ್ವರ್ಯವಂತನಿಗೆ ನಾವು ನೋಡ್ತೇವ್ರಿ. ಹಲ್ಲೆಲೂಯಾ. ಈ ಒಂದು ವಚನದ 9ನೇ ಅಧ್ಯಾಯದ ಈ ಒಂದು ಮೇಲಿನ ವಚನಗಳನ್ನು ನಾವು ಓದಿಕೊಳ್ಳುವಾಗ ಇಲ್ಲಿ ಒಬ್ಬ ಐಶ್ವರ್ಯವಂತನನ್ನು ನಾವು ನೋಡ್ತೇವೆ. ಐಶ್ವರ್ಯವಂತನ ಏನ್ ಮಾಡ್ತಾನೆ, ದೇವರ ಯೇಸು ಕ್ರಿಸ್ತನ ಹತ್ತಿರಕ್ಕೆ ಬಂದು, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ನಾನು ಏನು ಮಾಡಬೇಕು ಎಂಬುದಾಗಿ ಯೇಸುವನ್ನು ಕೇಳ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತ ಹೇಳ್ತಾರೆ, ನನ್ನನ್ನು ಒಳ್ಳೆಯವನು ಯಾಕೆ ಎನ್ನುತ್ತಿ, ದೇವರನ್ನು ಬಿಟ್ಟು ಯಾರು ಒಳ್ಳೆಯವರಿಲ್ಲ ಎಂಬುದಾಗಿ ಹೇಳ್ತಾರೆ. ಆ ಬೋಧಕ ಬರ್ತಾನೆ, ಐಶ್ವರ್ಯವಂತನು ಯೇಸು ಕ್ರಿಸ್ತನ ಕೇಳ್ತಾ ಇದ್ದಾರೆ ಏನಂತಂದ್ರೆ, ನಾನು ನಿತ್ಯ ಜೀವ ಪಡೆಬೇಕಂದ್ರೆ, ನಾನು ಪರಲೋಕಕ್ಕೆ ಹೋಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಎಂಬುದಾಗಿ ಐಶ್ವರ್ಯವಂತನು ಯೇಸು ಕ್ರಿಸ್ತನಿಗೆ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ಯೇಸು ಕ್ರಿಸ್ತ ಹೇಳ್ತಾ ಇದ್ದಾರೆ, ನೀನು ದೇವರ ಕೊಟ್ಟ ಆಜ್ಞೆಗಳನ್ನು ಏನ್ ಮಾಡು, ಕೈಕೊಂಡು ನಡಿ ಎಂಬುದಾಗಿ ಹೇಳುದನ್ನು ಹೋದ್ರ ಅವು ಯಾವಿದೆ ಅಂದ್ರೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ನರಹತ್ಯೆ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬರ ಆಸ್ತಿಯನ್ನು ಆಶಿಸಬಾರದು. ಈ ಆಜ್ಞೆಗಳೆಲ್ಲ ನೀನ್ ಮಾಡು ಕೈಕೊಂಡು ನಡೆಯುವುದಾದರೆ ನಿನಗೆ ಏನಿರುತ್ತೆ, ಪರಲೋಕ ರಾಜ್ಯ ಇರುತ್ತೆ, ನಿನಗೇನಿರುತ್ತೆ, ನಿತ್ಯ ಜೀವ ಸಿಗುತ್ತೆ ಎಂಬುದಾಗಿ ಇಲ್ಲಿ ಯೇಸು ಕ್ರಿಸ್ತನು ಆ ಬೋಧಕನಿಗೆ ಅಂದ್ರೆ ಐಶ್ವರ್ಯವಂತನಿಗೆ ಆ ದೇವರು ಹೇಳ್ತಾರೆ. ಆಗ ಐಶ್ವರ್ಯವಂತನ ಹೇಳ್ತಾನೆ, ಗುರುವೇ ಯೇಸುವೆ, ನಾನು ಚಿಕ್ಕದಿಂದಲೇ
ನಾನು ಸಣ್ಣವನಿಂದಲೇ ನಾನೇನ್ ಮಾಡ್ತಾ ಇದ್ದೀನಿ, ಈ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡುಕೊಂಡು ಬರ್ತಾ ಇದ್ದೀನಿ. ಅಂದ್ರೆ ದೇವರು ಹೇಳಿದಂತ ಆಜ್ಞೆಗಳು, ಮೋಶೆಯ ಧರ್ಮಶಾಸ್ತ್ರ ಮುಖಾಂತರವಾಗಿ ಕೊಡಲ್ಪಟ್ಟಂತ ಎಲ್ಲಾ ಆಜ್ಞೆಗಳನ್ನು ನಾನು ಕೈಕೊಂಡು ನಡೀತಾ ಬಂದಿದ್ದೇನೆ ಎಂಬುದಾಗಿ ಆ ಒಂದು ಬೋಧಕನು, ಒಂದು ಐಶ್ವರ್ಯವಂತರು ಯೇಸು ಕ್ರಿಸ್ತನಿಗೆ ಹೇಳ್ತಾನೆ. ಆಗ ಯೇಸು ಕ್ರಿಸ್ತನ ಆತನಿಗೆ ಪ್ರೀತಿಯಿಂದ ಅವನ ಕಡೆ ನೋಡಿ, ಹಾಗಾದರೆ ನಿನಗೆ ಒಂದು ಕಡಿಮೆ ಇದೆ, ಹಲ್ಲೆಲೂಯಾ, ಹಾಗಾದರೆ ನಿನಗೆ ಒಂದು ಕಡಿಮೆ ಇದೆ. ಅದು ಏನಂದ್ರೆ, ನಿನಗಿರುವಂತ ಆಸ್ತಿಯನ್ನ ಏನ್ ಮಾಡು, ಮಾರಿ ಬಡವರಿಗೆ ಮಾರ್ಬಿಡು. ನಿನ್ನ ಆಸ್ತಿಯನ್ನೇ ಮಾಡು, ಮಾರ್ಬಿಟ್ಟು ಅದೆಲ್ಲ ಬಡವರಿಗೆ ದಾನ ಕೊಡು, ಬಡವರಿಗೆ ಕೊಟ್ಬಿಡು, ಆಗ ನೀನು ನನಗೆ ಹಿಂಬಾಲಿಸೆಂಬುದಾಗಿ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ಆಗ ಐಶ್ವರ್ಯವಂತನ ಮುಖ ಸಪ್ಪೆಗಾಗ್ಬಿಡುತ್ತದೆ, ಅವನ ಮುಖ ಬಾಡಿ ಹೋಗುತ್ತದೆ. ಯಾಕಂದ್ರೆ ಆತನು ಅನೇಕ ಆಸ್ತಿಯುಳ್ಳವಂತನಾಗಿದ್ದನು, ಅವನು ದೊಡ್ಡ ಐಶ್ವರ್ಯವಂತನಾಗಿದ್ದನು. ಅಯ್ಯೋ, ನಿತ್ಯ ಜೀವ ಬಿಡಬೇಕಾದ್ರೆ ಇವತ್ತು ನಮಗಿರುವಂತದ್ದೆಲ್ಲ ಐಶ್ವರ್ಯ ಆಸ್ತಿ ಅಂತ ಬಿಟ್ಟು ಅವೆಲ್ಲ ಮಾರ್ಬಿಟ್ಟು ಬಡವರಿಗೆ ದಾನ ಧರ್ಮ ಮಾಡ್ಬೇಕಲ್ಲ ಎಂಬ ಯೋಚನೆ ಮಾಡಿ ಅವ ಏನ್ ಮಾಡ್ತಾನೆ, ಅಲ್ಲಿಂದು ಹೊಂಟೋಗ್ತಾನೆ. ಹಲ್ಲೆಲೂಯಾ. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಸೊ ದೇವರ ರಾಜ್ಯ ಸೇರ್ಬೇಕು, ಪರಲೋಕ ಹೋಗ್ಬೇಕಂತ ಆತ ಚಿಕ್ಕದಿಂದ ದೇವರು ಹೇಳ್ಕೊಟ್ಟಿದ್ದಂತ ಎಲ್ಲ ಆಜ್ಞೆಗಳು ಫಾಲೋ ಮಾಡ್ತಾನೆ ಬಂದಿದ್ದಾನೆ. ಆದರೆ ಆತನ ಆಸೆ ಏನಿತ್ತು, ಐಶ್ವರ್ಯದ ಮೇಲಿತ್ತು, ಆಸ್ತಿ ಅಂತಸ್ತ ಮೇಲಿತ್ತು. ನಿತ್ಯ ಜೀವ ಪಡಬೇಕಾದ ದೇವರು ಹೇಳ್ತಾನೆ, ಆಜ್ಞೆಗಳನ್ನು ಕೈಗೊಂಡಿಡುದಾದ್ರೆ ನಿನಗಿರೋ ಆಸ್ತಿಯನ್ನು ಮಾರ್ಬಿಟ್ಟು ನನ್ನ ಹಿಂದೆ ಹಿಂಬಾಲಿಸು. ನಿನಗಿರೋ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡ್ಬಿಡು, ಬಡವರಿಗೆ ದಾನ ಮಾಡು, ದಾನ ಧರ್ಮ ಮಾಡು. ಅದೆಲ್ಲ ಬಿಟ್ಟು ನೀನ್ ನನಗೆ ಹಿಂಬಾಲಿಸು ಎಂಬುದಾಗಿ ಹೇಳ್ತಾರೆ. ಅಂದ್ರ ಅವೆಲ್ಲ ಬಿಟ್ಕೊಟ್ಟು ನೀನ್ ನನ್ನ ಸೇವೆ ಮಾಡು, ನನ್ನ ಹಿಂದೆ ಬಾ ಅಂತ ಹೇಳಿದಾಗ ಐಶ್ವರ್ಯ ಅಂತನು, ಆತನಿಗಿರುವಂತ ಆಸ್ತಿ ಅಂತಸ್ತು, ಆ ಒಂದು ಸೌಖ್ಯ, ಆ ಸುಖ ಅವನಿಗೆ ಬಿಟ್ಕೊಡಕ್ ಆಗಲ್ಲ. ಅವನಿಗೆ ಅವೆಲ್ಲ ಬಿಟ್ಕೊಟ್ಟು ದೇವರಿಗೆ ಬರ್ಲಕ್ ಆಗಲ್ಲ. ಆಗ ಮುಖ ಸಪ್ಪು ಮಾಡ್ಕೊಂಡು ವಾಪಸ್ ಹೋಗ್ತಾನೆ. ಅಯ್ಯೋ, ನಾನು ಎಷ್ಟೊಂದು ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇದ್ದಾನಲ್ಲ, ನಾನು ಯೇಸು ಕ್ರಿಸ್ತನ ಕೇಳಿದ್ರೆ ಪರಲೋಕ ಖಂಡಿತ ಹೋಗ್ತೀನಿ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ದೇವರಿಗೆ ಕೇಳೋದಕ್ಕೆ ಸಂತೋಷ ಬಂದು ಕೇಳೋದನ್ರಿ, ಉಲ್ಲಾಸದಿಂದ ಕೇಳೋದನ್ನು ದೇವರಿಗೆ. ಗುರುವೇ, ಪರಲೋಕಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಯೇಸು ಕ್ರಿಸ್ತರು ಹೇಳಿದ್ರು ಆ ಮಾತುಗಳು. ಆಗ ಅವನ ಮುಖ ಎಲ್ಲ ಮಾರಿ ಎಲ್ಲ ಸಪ್ತಕ್ಕಾಗಿ ಅವನು ಯೇಸು ಕ್ರಿಸ್ತನ ಬಿಟ್ಟು ಹೋದನು. ಆಗ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ರೆ ಶಿಷ್ಯರಿಗೆ, ಸೂಜಿಯ ಕಣ್ಣಿನಲ್ಲಿ ಒಂಟಿ ಹೋಗೋದು ಸುಲಭ, ಆದರೆ ಶ್ರೀಮಂತರು ಐಶ್ವರ್ಯವಂತರು ಪರಲೋಕ ರಾಜ್ಯದಲ್ಲಿ ಸೇರುವುದು ಅಷ್ಟು ಕಷ್ಟ ಎಂಬುದಾಗಿ ಹೇಳಿದ್ರು. ನೋಡ್ರಿ, ಸೂಜಿ ಏನಿರುತ್ತೆ ಅದರಲ್ಲಿ ಒಂದು ದಾರ ನಾವು ಹಾಕ್ಬೋದು, ಎರಡು ದಾರ, ಎರಡು ಪತ್ರ ಸೇರಿಸಬಹುದು, 4 ಪತ್ರ ಸೇರಿಸಬಹುದು, ಹಾಗೆ ಹೆಚ್ಚು ಸೇರಿಸಲಕ್ಕಾಗಲ್ಲ. ಆದರೆ ದೇವರು ಹೇಳ್ತಾ ಇದ್ದಾರೆ, ಆ ಸೂಜಿ ಕಣ್ಣಿನಲ್ಲಿ ಒಂಟಿ ಹೋಗುವುದು ಸುಲಭ, ಆದರೆ ಶ್ರೀಮಂತನು ಐಶ್ವರ್ಯವಂತನು ಪರಲೋಕ ರಾಜ್ಯಕ್ಕೆ ಹೋಗೋದು ಅಷ್ಟು ಕಷ್ಟ ಎಂಬುದಾಗಿ ಹೇಳ್ತಾ ಇದ್ರು. ನೋಡ್ರಿ, ಆ ಒಂದು ಒಂಟೆ ಚಿಕ್ಕದಾಗಿರಲ್ಲ, ಅದು ಎಷ್ಟೋ ಉದ್ದವಿರುತ್ತೆ, ದೊಡ್ಡದಾಗಿ ಹೈಟ್ ಆಗಿರುತ್ತೆ, ಅದು ಅನಾಮತಾಗಿ ಸೂಜಿಯ ಕಣ್ಣಿಯಲ್ಲಿ ಹೋಗ್ತದಂತೆ. ಅದ್ರ ಪರಲೋಕ ರಾಜ್ಯಕ್ಕೆ ಹೋಗೋದು ಐಶ್ವರ್ಯವಂತನಿಗೆ ಅಷ್ಟು ಕಷ್ಟ ಅಂತೆ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳು, ಇವತ್ತು ಅನೇಕ ಐಶ್ವರ್ಯವಂತ ನೋಡ್ತೇವೆ, ಅನೇಕ ಆಸ್ತಿ ಉಳ್ಳವರು ನೋಡ್ತೇವೆ, ಅವರೆಲ್ಲಾ ಮಾತನ್ನು ಮಾಡ್ತಾರೆ. ಆದರೆ ಅವರಿಗಿರುವಂತದ್ದು ಕೊಡು ಎಂದಿದಾಗ, ಸೊ ದಾನ ಧರ್ಮ ಮಾಡು, ಬಡವರಿಗೆ ಸಹಾಯ ಮಾಡು ಎಂದಿದಾಗ ಅವ್ರೇನ್ ಮಾಡ್ತಾರೆ, ಹಿಂದೆ ಕೆಟ್ಟಾಗ್ತಾರೆ. ಇನ್ನು ಎಷ್ಟು ಸಂಪಾದನೆ ಮಾಡಿ ಅಂತ ಸಂಪಾದನೆ ಮಾಡಿ ಏನ್ ಮಾಡ್ತಾರೆ, ಕೂಡಿಸ್ಕೋತಾರೆ. ಅವರು ಕೂಡಿಸ್ಕೊಂಡು ಇಟ್ಕೋತಾರೆ. ಇವತ್ತು ಅವೆಲ್ಲ ನೀನು ಶ್ರೀಮಂತನಾಗಿ ಐಶ್ವರ್ಯವಂತನಾಗಿದ್ದರೆ ಇವತ್ತು ದೇವರು ಹೇಳುವಂತದ್ದು ನೀನು ಕೈಬಿಡು. ಇವತ್ತು ದೇವರು ಬೇಕು, ದೇವರ ಸೇವೆ ಮಾಡ್ಬೇಕಂತ ಹೇಳಿ ಇವತ್ತು ಎಲ್ಲ ಬಿಟ್ರೆ ತೆರಿಗೆ ದೇವರಿಗೆ ಅದು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವರು ದೇವರ ಸೇವೆಗಾಗಿ, ದೇವ ನಿಮಿತ್ತವಾಗಿ ನಿನ್ನ ತಂದೆ ತಾಯಿಗಳನ್ನು, ಅಣ್ಣ ತಮ್ಮ ಅಕ್ಕ ತಂಗಿಯರನ್ನು ನೀನು ಬಿಡುವುದಾದರೆ, ನೀವು ಬಿಟ್ಟು ಬಂದಿದೆ ಆದರೆ ಸೊ ದೇವರು ಅವೆಲ್ಲ ತೆರಿಗೆ ನೀನು ಕೊಡ್ತಾರೆ. ಅಲ್ಲಿ ಈ ವಿಷಯವನ್ನು ಹೇಳಿದಾಗ ಪೇತ್ರನಲ್ಲಿ ಇದ್ದಾಗ ಪೇತ್ರ ಹೇಳ್ತಾನೆ, ಗುರುವೇ, ನಾವೆಲ್ಲವನ್ನು ಬಿಟ್ಟು ಬಂದಿದ್ದೇವೆ, ನಮ್ಮ ಮನೆ, ನಮ್ಮ ಕೆಲಸ, ನಮ್ಮ ಕಸುಬುಗಳನ್ನು ಬಿಟ್ಟು ಬಂದಿದ್ದೇವೆ. ಇವತ್ತು ನಾವು ನೀವು ಹಿಂಬಾಲಿಸಿದ್ರೆ, ನಿನ್ನ ಹಿಂದೆ ನಾವು ಬಂದ್ರೆ, ನಿನ್ನ ಸೇವೆ ಮಾಡಿದ್ರೆ ನಮ್ಗೆ ಏನ್ ಸಿಗ್ತದೆ ಎಂಬುದಾಗಿ ಹೇಳಿದಾಗ ಯೇಸು ಕ್ರಿಸ್ತ ಹೇಳ್ತಾರೆ, ನಿಮಗೆ ನೀವು ಕಳ್ಕೊಂಡಿರುವಂತದ್ದು ಎಲ್ಲ ತೆರಿಗೆ ಕೊಡ್ತೇನೆ ಮತ್ತು ಪರಲೋಕದಲ್ಲಿ
ಮುಂದಿನ ಲೋಕದಲ್ಲಿ ಏನಿರುತ್ತೆ, ನಿತ್ಯ ಜೀವ ಇರುತ್ತೆ. ಮತ್ತೆ ನೀವು 12 ಇಸ್ರಾಯೇಲರ 12 ಕುಲಗಳಿಗೆ ಏನ್ ಮಾಡ್ತೀರಿ, ನ್ಯಾಯ ತೀರಿಸ್ತೀರಿ. ಪರಲೋಕದ ಸಿಂಹಾಸನದ ಮೇಲೆ ಕೂತುಕೊಂಡು ಇಸ್ರಾಯೇಲರ 12 ಕುಲಗಳಿಗೆ ನೀವು ನ್ಯಾಯ ತೀರಿಸ್ತೀರಿ ಎಂಬುದಾಗಿ ದೇವರು ಪೇತ್ರನಿಗೆ ಹೇಳಿದರು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಇವತ್ತಿನಲ್ಲಿ ಆಸ್ತಿ ಅಂತಸ್ತು ದೇವರಿಗೆ ಕೊಟ್ಟರು. ಅದು ದೇವರು ಕೊಟ್ಟಂತ ಆಸ್ತಿ ಅಂತಸ್ತು. ಅದು ನಿನ್ನ ಸ್ವ ಶಕ್ತಿಯಿಂದ ಸಂಪಾದನೆ ಮಾಡಿದಂತದಲ್ಲ, ಅದು ದೇವರು ಕೊಟ್ಟಂತ ಶಕ್ತಿಯಿಂದ ನೀನು ಸಂಪಾದನೆ ಮಾಡಿರುವಾಗ ಇವತ್ತು ನೀನು ದೇವರು ಎದುಕೊಂಡು ನೀನು ವಾಕ್ಯ ಓದ್ತಿರ್ಬೋದು, ನೀನು ಪ್ರಾರ್ಥನೆ ಮಾಡ್ತಿರ್ಬೋದು, ಇವತ್ತು 10 ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇರ್ಬೋದು. ಆದರೆ ಇವತ್ತು ನಿನಗೆ ಒಂದು ಕಮ್ಮಿ ಆಗಿದೆ. ಯಾವ ರೀತಿ ಐಶ್ವರ್ಯವಂತರು ಹೇಳಿದ್ರು, ಅವೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದೀನಿ, ಅವೆಲ್ಲ ಫಾಲೋ ಮಾಡ್ತಾ ಇದ್ದೀನಿ ಅಂದಿದಾಗ ನೀನು ಒಂದು ಕಡಿಮೆ ಇದೆ ಅಂತ ಹೇಳಿದರು. ನಿನ್ನ ಆಸ್ತಿಯನ್ನು ಮಾರಿ ನನ್ನ ಹಿಂದೆ ಬಾಧಿಸು. ಆದರೆ ಇವತ್ತು ಅನೇಕ ಜನರು ಇವತ್ತು ದೇವರ ಸೇವೆಗಾಗಿ ಬರುವಾಗ ಅವ್ರು ಸೇವೆ ಮಾಡಕ ಹಿಂಜರಿತಾರೆ. ಯಾಕಂದ್ರೆ ದೇವ್ರ ವಾಕ್ಯ ಹೇಳಕ, ದೇವರ ಸುವಾರ್ಥ ಸಾರ ಹಿಂಜರಿತಾರೆ. ನನಗಿರುವಂತ ಸುಖ ಬಿಟ್ಬಿಟ್ಟು ಈ ಆಸ್ತಿ ಅಂತ ಅನುಭವಿಸ್ಬಿಟ್ಟು ನಾನೇ ಸೇವೆ ಮಾಡಕ್ ಹೋಗ್ಲಿ ಅಂತ ಹೇಳಿ ಏನ್ ಮಾಡ್ತಾರೆ, ಹಿಂದೆ ಹಾಕ್ತಾರೆ. ಇವತ್ತು ನೀ ದೇವರಿಗೋಸ್ಕರ ನೀ ಎಲ್ಲಾ ಬಿಟ್ಟು ಬಂದ್ರೆ, ನೀನ್ ಸೇವೆ ಮಾಡುವಾಗ ಇವತ್ತು ನಿನ್ನ ಹತ್ರ ಇವತ್ತು ಎಲ್ಲ ಕಳ್ಕೊಂಡ್ರು ದೇವರ ತಿರುಗಿ ಅದು 3 ಪಟ್ಟು ಕೊಡ್ತಾರೆ. ಮತ್ತು ಬೋನಸ್ ಪಾಯಿಂಟ್ ಏನು, ಮುಂದಿನ ಲೋಕದಲ್ಲಿ ನಿನಗೆ ನಿತ್ಯ ಜೀವ, ಶಾಶ್ವತ ಜೀವನ ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಆ ಪರಲೋಕದಲ್ಲಿ ನಿತ್ಯ ಜೀವ ಕೊಡ್ತೆ ಅಂತ ಹೇಳಿ ವಾಗ್ದಾನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಪ್ರೀತಿಯ ದೇವರ ಮಕ್ಕಳಿಗೆ ಇವತ್ತು ದೇವರು ಆಸ್ತಿ ಕೊಟ್ಟಿದ್ದಾರೆ, ಐಶ್ವರ್ಯ ಕೊಟ್ಟಿದ್ದಾರೆ. ಸೊ ದೇವರ ಆಜ್ಞೆಯನ್ನು ಕೈಕೊಂಡು ನಡೀತಾ ಇದ್ದಾರೆ ಕರೆಕ್ಟ್ ಆಗಿ. ಆದರೆ ಇವತ್ತು ನೀವು ಬಡವರಿಗೆ ಕೊಡಿರಿ ಎಂಬುದಾಗಿ ಹೇಳಿದಾಗ ನೀವು ಹಿಂದೆ ಕೊಡ್ತೀರಾ. ಅದಕ್ಕೆ ಅಲ್ಲಿ ಆತರ ಮಾಡಬೇಡಿ. ನೀವು ಮುಖ ಐಶ್ವರ್ಯನಂತೆ ಮುಖ ಸತ್ತಿಗೆ ಮಾಡಿಕೊಂಡು ಹೋಗ್ಬೇಡಿ. ಈ ದೇವರನ್ನು ಹಿಂಬಾಲಿಸಿ ಎಂಬುದಾಗಿ ನನ್ನನ್ನು ಹಿಂಬಾಲಿಸಿದ ಹೇಳಿದಾಗ ದೇವರು ಆ ಒಂದು ಐಶ್ವರ್ಯ ಅಂತ ವಾಪಸ್ ಕೊಡ್ತಾರೆ. ಇವತ್ತು ದೇವರಿಗೆ ಮಾತು ನಿನಗೆ ಹೇಳ್ತಾರೆ, ನೀನು ಐಶ್ವರ್ಯವಂತನಾಗಿರುವಂತ ಇವತ್ತಿನ ದೇವರ ವಾಕ್ಯ ಹೇಳೋದಾದರೆ, ಇವತ್ತು ದೇವರಿಗೆ ಆಸ್ತಿ ಅಂತಸ್ಕೊಟ್ರೆ, ಇವತ್ತು ನೀನು ನಾನು ಸೇವೆ ಮಾಡೋ ದೇವರಿಗೆ ಕರೆದಿದ್ದಾಗ ನೀನು ಸೇವೆ ಮಾಡು. ನಿನ್ ದೇವರು 100 ವಾಪಸ್ ಕೊಡ್ತಾರೆ. ನೀನ್ ಏನ್ ಬಿಟ್ಟಿದಿ, ಮನೆ, ಆಸ್ತಿ, ಅಂತಸ್ತು, ನೀನ್ ಬಂಧು ಬಳಗ, ತಂದೆ ತಾಯಿ ಎಲ್ಲರೂ ನೀನ್ ಬಿಟ್ಕೊಟ್ಟು ಹೋದ್ರು ಕೂಡ ಸೊ ದೇವರು ತಿರುಗಿ ನಿನಗ ಅವೆಲ್ಲ 100ಕ್ಕೆ 100ರಷ್ಟು ದೇವರು ವಾಪಸ್ ಕೊಡ್ತಾರೆ ನಿನಗೆ. ಯಾಕಂದ್ರೆ ದೇವರು ಹೇಳಿದಂತೆ ಮಾಡೋ ದೇವರಾಗಿದ್ದಾನೆ. ಇವತ್ತು ಎಷ್ಟು ಆಸ್ತಿ ಇದ್ರೆ ಏನ್ ಬಂತು, ಒಂದು ದಿವಸ ಈ ಲೋಕ ಬಿಟ್ಟು ಹೋಗ್ಲೇಬೇಕು. ಅದಕ್ಕೆ ಶಾಶ್ವತವಾಗಿರುವಂತದ್ದು ಯೇಸು ಕ್ರಿಸ್ತನು. ಇವತ್ತು ಎಷ್ಟೇ ಗಂಟು ಮಾಡಿಕೊಂಡ್ರು ಅದು ತುಕ್ಕು ಹಿಡಿದು ರುಸಿ ಹಿಡಿದು ಹೋಗ್ತದೆ. ಆದರೆ ದೇವರ ವಾಕ್ಯಗಳನ್ನು ದೇವರ ಮಾರ್ಗದಲ್ಲಿ ನಡೆಯುವಾಗ ಅದು ನಮಗೆ ವ್ಯರ್ಥ ಆಗೋದಿಲ್ಲ. ಐಶ್ವರ್ಯವಂತನು ಅನೇಕ ಚಿಕ್ಕದಿಲ್ಲದೆ ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇದ್ದನು. ಆದರೆ ಆಸ್ತಿ ಮಾರ್ಬಿಟ್ಟು ನನಗೆ ಹಿಂಬಾಲಿಸಿದಾಗ ವಾಪಸ್ ಹೋದನು. ಆತನಿಗೆ ಪರಲೋಕ ಸಿಗ್ಲಿಲ್ಲ. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ಐಶ್ವರ್ಯವಂತನಾಗಿರುವಾಗ, ನೀನು ದೇವರಿಗೆ ಆಸ್ತಿ ಅಂತಸ್ಕೊಟ್ಟಿದ್ದಾಗ, ಇವತ್ತು ದೇವರು ನಿನ್ನನ್ನು ಹಿಂಬಾಲಿಸಿದಾಗ ನೀನು ಹಿಂಬಾಲಿಸು. ಯಾಕಂದ್ರೆ ದೇವರ ನಿಮಿತ್ತವಾಗಿ ಏನೇನು ಕಳ್ಕೊತೀಯೋ ಅದು ತಿರುಗಿ ನೀನು ಡಬಲ್ 100ಕ್ಕೆ 100ರಷ್ಟು ನೀನು ಹೊಂದ್ಕೊಳ್ತಾ ಇದೀಯಾ, ನೀನು ಹೊಂದ್ಕೊಳ್ತೀಯಾ. ಸೊ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯೋಸೇಫನ ವಿಷಯದಲ್ಲಿ ಯೋಸೇಫನು ದೇವರ ಕೆಲಸವನ್ನು, ದೇವರ ಚಿತ್ತ ನೆರವೇರಿಸೋದಕ್ಕಾಗಿ ಆತನ ಅನೇಕ ಕಣ್ಣೀರು, ಕಷ್ಟ, ಶೋಧನೆ ಬಂದವು. ಆತನ ತಂದೆಯಿಂದ ದೂರ ಆಗ್ಬೇಕಾಯ್ತು. ಅಣ್ಣ ತಮ್ಮರು ಆತನಿಗೆ ಮಾರ್ಬಿಟ್ರು, ಎಲ್ಲವನ್ನು ಕಳ್ಕೊಂಡನು. ಅನಾಥನಾಗಿ ಯಾರು ಇದ್ದಾನೆ 44 ಹತ್ರವಾಗಿ ಬದುಕ್ತಾ ಇದ್ದನು. ಅಲ್ಲಿ ಕೂಡ ಸುಳ್ಳು ಒಂದು ಅಪವಾದನೆಗೆ ಗುರಿಯಾಗಿ 13 ವರ್ಷ ಜೈಲಿನಲ್ಲಿ ವನವಾಸ ಮಾಡಿದನು. ಎಲ್ಲಾ ಕಳ್ಕೊಂಡ್ರಿ, ಆದರೆ ದೇವರಿಗೆ ಆತನು ಕಳೆದುಕೊಳ್ಳಲಿಲ್ಲ. ಇವತ್ತು ತಂದೆ ತಾಯಿ, ಅಣ್ಣ ತಮ್ಮ ಎಲ್ಲರ ಆತನು ದೂರ ಆತನು ಯೋಸೇಫನಿಂದ, ಆದರೆ ಆತನು ದೇವರಿಗೆ ಮಾತ್ರ ಬಿಡ್ಲಿಲ್ಲ, ದೇವರಿಗೆ ಪ್ರಾರ್ಥಿಸೋದು ಬಿಡಲಿಲ್ಲ. ದೇವರ ಮೇಲೆ ಇಟ್ಟಂತ ನಂಬಿಕೆ ಆತನು ಕಳೆದುಕೊಳ್ಳಲಿಲ್ಲ. ಅದು ಏನ್ ಮಾಡ್ತೇವೆ, ಅವನು ಆ ದೇವರ ವಾಕ್ಯ ನಿಭಾಯಿಸ್ಕೊತ ದೇವರಿಗೆ ಪ್ರಾರ್ಥನೆ ಮಾಡ್ಕೊತಾ ಇದ್ದಾಗ ಸೊ ಒಂದು ದಿವಸ ಆತನ ದೇವರು ಉನ್ನತ ಸ್ಥಾನದಲ್ಲಿ ಇಟ್ಟರು, ಐಗುಪ್ತ ದೇಶದ ಪ್ರಧಾನ ಮಂತ್ರಿಯಾಗಿ. ಆಗ ದೇವರು ಆತನ ಇನ್ನೇನು ಕಳ್ಕೊಂಡಿರುವಂತ ತಂದೆ ದೇವರು ವಾಪಸ್ ಕೊಟ್ಟರು, ಅಣ್ಣ ತಮ್ಮಂದಿರು ವಾಪಸ್ ಬಂದ್ರು. ಆತನ ಕಳೆದುಕೊಂಡಂತ ಪ್ರತಿಯೊಂದು ಆ ಒಂದು ಆಸ್ತಿ ಆಗ್ಲಿ, ಅಂತಸ್ತು, ಪ್ರತಿಯೊಂದು ದೇವರು ಕೊಟ್ಟರು ಅವನಿಗೆ. ಯಾವುದೋ ಅದೇ ದಿನದಲ್ಲಿ, ಅದೇ ಜೀವನದಲ್ಲಿ. ಮತ್ತೆ ಮುಂದಿನ ಲೋಕದಲ್ಲಿ ದೇವರಾತ್ರಿ ಏನ್ ಕೊಟ್ಟರು, ನಿತ್ಯ ಜೀವನ ಕೊಟ್ಟಿದ್ದಾರೆ ಎಂಬುದಾಗಿ ನೋಡ್ತೇವೆ. ಇವತ್ತು ಕರ್ತನ ಪ್ರೀತಿಯ ದೇವರ ಮಗನೇ, ದೇವರ ಮಗಳೇ, ಇವತ್ತು ದೇವರ ನಿಮಿತ್ತವಾಗಿ ಏನೇನು ಕಳ್ಕೊಂಡಿದೀಯಾ? ಇವತ್ತು ನೀನು ದೇವರ ಸೇವೆ ಮಾಡುವಾಗ ನಿನ್ನ ತಂದೆ ತಾಯಿ ನಿನಗೆ
ಆ ದೇವರಿಗೆ ನಂಬ್ಕೋಬೇಡ. ಯೇಸು ಕ್ರಿಸ್ತನ ನಂಬಿದರೆ ನಮ್ಮ ಮನೆಯಲ್ಲಿ ಇರಬೇಡ ಅಂತ ಹೇಳಿ ಹೊರಕಾಗ್ದಲ್ಲಿ ಭಯಪಡಬೇಡ. ಒಂದು ದಿವಸ ತಂದೆ ತಾಯಿ ಕೂಡ ದೇವರು ನಂಬ್ಕೊಂಡು ನಿನ್ನಲ್ಲಿಗೆ ಬರ್ತಾರೆ. ಈಗ ಅನೇಕ ಸ್ಥಳದಲ್ಲಿ ನೋಡ್ತೇವೆ, ಅನೇಕ ಸೇವಕರ ವಿಷಯದಲ್ಲಿ ಯೇಸು ಕ್ರಿಸ್ತ ನಂಬಿದಾಗ ತಂದೆ ತಾಯಿ ನೀನು ದೇವರಿಗೆ ಯೇಸು ಕ್ರಿಸ್ತ ನಂಬದಾದ ನಮ್ಮ ಮನೆಯಲ್ಲಿ ನಿಲ್ಬೇಡದಿದ್ದಾಗ ಸರಿ ನಾನು ಯೇಸು ಕ್ರಿಸ್ತ ನಂಬದ್ ಬಿಡೋದಿಲ್ಲ ಅಂತೇಳಿ ಅವರು ತಂದೆ ತಾಯಿಯರ ಮನೆಯನ್ನು ಬಿಟ್ಟು ಹೋಗಿದ್ದಾರೆ. ಇವತ್ತು ದೇವರು ತಿರುಗಿ ಅವ್ರ ತಂದೆ ತಾಯಿಗಳನ್ನು ಪಟ್ಟಿದ್ದಾರೆ ನಾವು ನೋಡ್ತೇವೆ ಅನೇಕ ದೇವರ ಸೇವಕರಲ್ಲಿ. ಹೌದು ಕರ್ತನ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನೀನು ದೇವರ ಸೇವೆ ನಿಮಿತ್ತವಾಗಿ ಇವತ್ತು ನಿನ್ನ ಅಣ್ಣ ತಮ್ಮರಾಗ್ಲಿ ಅಕ್ಕ ತಂಗಿಯರಾಗ್ಲಿ ನಿನ್ನ ಹೆಂಡತಿ ಆಗ್ಲಿ ನಿನ್ನ ಗಂಡನನ್ನೇ ಕಳೆದುಕೊಂಡಿದ್ದಾರೆ. ಸೊ ದೇವರು ಈ ನಂಬಿಕೆ ಇಟ್ಟು ಆತನ ಚಿತ್ತದಂತೆ ನಡೆಯುವುದಾದರೆ ನೀನು ಸೇವೆ ಮಾಡು, ನನಗೆ ಪಾಲಿಸಬೇಕಾಗಿ ನೀನು ದೇವರು ಹೇಳಿದ ಮಾತಿಗೆ ನೀನು ಕಿವಿಗೊಟ್ಟು ಯೇಸು ಕ್ರಿಸ್ತನನ್ನು ನಿಭಾಯಿಸಿದರೆ, ಯೇಸುವನ್ನು ನೀನು ಪ್ರೀತಿಸುವುದಾದರೆ ಇವತ್ತು ನೀನು ಏನೇನು ಕಳ್ಕೊಂಡಿದ್ಯಾ ನಿನ್ನ ಜೀವನದಲ್ಲಿ ತಿರುಗಿ ದೇವರು ಈ ದಿವಸ ಕೊಡ್ಲಿಕ್ಕಿದ್ದಾರೆ. ಇವತ್ತು ನಿನ್ನ ತಂದೆ ತಾಯಿಗ್ಲಿ ಅಣ್ಣ ತಮ್ಮ ಅಕ್ಕ ತಂಗಿಯರ ಹೆಂಡತಿ ಗಂಡನಿಗೆ ಕಳ್ಕೊಂಡಿರ್ಬೋದು, ನಿನ್ನ ಐಶ್ವರ್ಯ ಕಳ್ಕೊಂಡಿರ್ಬೇಕು, ನಿನ್ನ ದುಡ್ಡು ಕಳ್ಕೊಂಡಿರ್ಬೋದು, ನಿನ್ನ ಆರೋಗ್ಯದಿ ಕಳ್ಕೊಂಡಿರ್ಬೇಕು. ಆದರೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರನ್ನು ನೀನು ಹಿಂಬಾಲಿಸಿದರೆ, ಆ ಯೇಸುವನ್ನು ಹಿಂಬಾಲಿಸಿದರೆ ಆತನಿಗೆ ಮಾರ್ಗವಾಗಿ, ಆತನಿಗೆ ಸತ್ಯವಾಗಿ, ಆತನಿಗೆ ಜೀವನವಾಗಿ ನೀನು ನಡೆಸುವಂತನಾಗಿದ್ದಾನೆ. ಇವತ್ತು ಆತನಿಗೆ ಹಿಂಬಾಲಿಸು, ನೀನು ಖಂಡಿತ ನೀನು ಕಳ್ಕೊಂಡಿರುವಂತದ್ದು ತೆರಿಗೆ ದೇವರು ಹೇಳ್ಪಟ್ಟು ವಾಪಸ್ ಕೊಡ್ತಾರೆ. ಸೊ ಯೋಬನ ವಿಷಯದಲ್ಲೂ ಕೂಡ ನಾವು ನೋಡ್ತೇವ್ರಿ. ಸೊ ಯೋಬನು ಕೂಡ ದೇವರ ಅನುಸರಿಸಿಕೊಂಡು ಹೋಗುವಂತನಾಗಿದ್ದನು, ದೇವರನ್ನು ಪ್ರಾರ್ಥಿಸುವ ವ್ಯಕ್ತಿ, ದೇವರನ್ನು ಹಿಂಬಾಲಿಸುವ ವ್ಯಕ್ತಿ ಆಗಿದ್ದನು. ಆತನ ಜೀವನದಲ್ಲಿ ಕೂಡ ಶೋಧನೆ ಬಂದಿದ್ದಾಗ ಆತನಿರುವಂತದ್ದೆಲ್ಲ ಕಳೆದುಕೊಂಡನು. ಆತನ ಆಸ್ತಿ ಅಂತಸ್ತು ಇತ್ತು, ಆಡು ಕುರಿಗಳು ಸತ್ತೋದು, 7 ಮಕ್ಕಳು ಸತ್ತೋದ್ರು, ಹೆಂಡತಿ ಬಿಟ್ಟೋದ್ರು, ಶರೀರದಲ್ಲಿ ಅನಾರೋಗ್ಯ ಬಂತು, ಕಾಯಿಲೆ ಬಂತು. ಆದರೂ ಕೂಡ ದೇವರಿಗೆ ಬಿಡ್ಲಿಲ್ಲ. ಪ್ರಿಯರೇ, ಕರ್ತನಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾನೆ ಇದ್ದನು. ಎಷ್ಟೇ ಆ ಕಣ್ಣೀರು ಕಷ್ಟದಲ್ಲಿ ಆ ರೋಗದಲ್ಲಿ ಇದ್ದಾಗ ಕೂಡ ಅವನು ದೇವರಿಗೆ ಮಾತ್ರ ಹಿಂಬಾಲಿಸಿದನು. ದೇವರೇ ನೀನೇ ಕೊಟ್ಟಿದ್ದಿ, ನೀನೇ ತಕೊಂಡಿದ್ದಿ, ನಿನ್ನ ನಾಮಕ್ಕೆ ಸ್ತೋತ್ರದಾಗಿ ಯೋಬನು ಹೇಳಿದನು. ಸೊ ದೇವರು ಎಲ್ಲ ಕಳ್ಕೊಂಡ್ರು ಕೂಡ ದೇವರಿಗೆ ಸ್ತೋತ್ರ ಹೇಳಿದನು. ಸೊ ದೇವರ ಆತನ ಎಲ್ಲ ಹುಣ್ಣುಗಳು ರೋಗಗಳು ಕಾಯಿಲೆ ತಂದ್ರು ಕೂಡ ದೇವರಿಗೆ ಸ್ತೋತ್ರ ಹೇಳಿದನು. ಯಾಕಂದ್ರೆ ಅವನು ದೇವರಿಗೆ ಹಿಂಬಾಲಿಸುವ ಮಗನಾಗಿದ್ದನು. ಸೊ ಕೊನೆಗೆ ಏನಾಯ್ತ್ರಿ, ಆತನ ಕಳ್ಕೊಂಡಿರುವಂತ ಆಸ್ತಿ ಅಂತಸ್ತು ದೇವರು 2 ಪಟ್ಟು ಕೊಟ್ರು. ಆತನ ಕಳ್ಕೊಂಡಿರುವಂತ ಮಕ್ಕಳಿಗೆ ದೇವರು ತಿರುಗಿ ಮಕ್ಕಳು ಕೊಟ್ಟರು, ಬಿಟ್ಟು ಹೋಗಿರೋ ಹೆಂಡತಿಗೆ ದೇವರು ವಾಪಸ್ ಕೊಟ್ಟರು, ತಿರುಗಿ 2 ಪಟ್ಟು ಅವನಿಗೆ ದೇವರು ಆಶೀರ್ವಾದ ಮಾಡಿದ್ರು. ಯಾಕಂದ್ರೆ ನನ್ನ ನಿನ್ನ ದೇವರು ಹೇಳಿದಂತೆ ಮಾಡುವ ದೇವರು. ಆತನನ್ನು ಹಿಂಬಾಲಿಸಬೇಕಾಗಿ ನನಗೆ ಹಿಂಬಾಲಿಸು, ನೀವು ಕಳ್ಕೊಂಡಿರುವಂತದೆಲ್ಲ ತಿರುಗಿ ನಾನು ಕೊಡ್ತೇನೆ ಅಂತ ಹೇಳಿದರೆ ಆತ ಹೇಳಿದಂತೆ ಮಾಡುವ ದೇವರು. ಆಲ್ರೆಡಿ ಅವರು ಮಾಡಿದ್ದಾರೆ. ಯೋಸೇಫನ ಜೀವಿತದಲ್ಲಿ, ಯೋಗನ ಜೀವಿತದಲ್ಲಿ ಮಾಡಿದ್ದಾರೆ. ಅವರು ದೇವರಿಗೆ ಹಿಂಬಾಲಿಸಿದರು, ಅವ್ರು ಕಳ್ಕೊಂಡಿದ್ದೆಲ್ಲ ತಿರುಗಿ ದೇವರು ಕೊಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕಂತಲ್ಲಿ ಪ್ರೀತಿಯ ಮಗನೇ, ದೇವರ ಮಗಳೇ, ಇವತ್ತು ನೀವು ಯೂಟ್ಯೂಬ್ ಮುಖಾಂತರವಾಗಿ ನೀವು ದೇವರ ವಾಕ್ಯ ಕೇಳೋದಾದರೆ, ಇವತ್ತು ದೇವರ ವಾಕ್ಯ ನಿನ್ನ ಮುಟ್ಟುತ್ತಾ ಇದೆ ಅಂದ್ರೆ, ಇವತ್ತು ನೀನು ದೇವರ ಸೇವೆ ಮಾಡುವಾಗ ನಿನ್ನ ಮನೆಯವರು, ನಿನ್ನ ಆತ್ಮೀಯರು, ನಿನ್ನ ಸ್ನೇಹಿತರು ನಿನಗೆ ತಳ್ಳಿ ಬಿಟ್ಟರೆ ನೀನು ಭಯಪಡಬೇಡ. ದೇವರ ವಾಕ್ಯ ಹೇಳುತ್ತದೆ, ಬೇಡವಾದ ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲ ಆಯ್ತು ಎಂಬುದಾಗಿ. ಇವತ್ತು ನಿನ್ನ ಮನೆಗೆ, ನಿನ್ನ ಕುಟುಂಬ, ನಿನ್ನ ಊರಿಗೆ ನಿನ್ನ ಬೇಡವಾದ ಕಲ್ಲಾಗಿರಬಹುದು, ನೀನು ಏನೇಸಿದ ಕಲ್ಲಾಗಿರಬಹುದು. ಆದ್ರೆ ಒಂದು ದಿವಸ ದೇವರು ನಿಮಗೆ ಮುಖ್ಯವಾದ ಮೂಲೆಗಲ್ಲಾಗಿ ಮಾಡ್ತಾರೆ. ನೀನು ದೇವರನ್ನು ಹಿಂಬಾಲಿಸಿದರೆ ದೇವರು ನಿನಗೆ ಕಳ್ಕೊಂಡಿರುವಂತ ಎಲ್ಲ ತಂದೆ ತಾಯಿ, ಬಂಧು ಬಳಗ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲ ದೇವರು ವಾಪಸ್ ಕೊಡ್ತಾರೆ. ಮತ್ತು ಮುಂದಿನ ಲೋಕದಲ್ಲಿ ನಿಮ್ಗೆ ಏನಿಟ್ಟಿದ್ದಾರೆ? ನಿತ್ಯ ಜೀವನ ಇಟ್ಟಿದ್ದಾರೆ, ಪರಲೋಕ ಇಟ್ಟಿದ್ದಾರೆ ನಿನಗೋಸ್ಕರ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಗನಿಗೆ ದೇವರಿಂದ ಸುವಾರ್ತೆಯನ್ನು ಸಾರಲಿಕ್ಕೆ ಕರೆದಿರುವಾಗ, ಇವತ್ತು ದೇವರಿಗೆ ಅನೇಕ ಇವತ್ತು ಪ್ರಾರ್ಥನೆ ಮಾಡಲಿಕ್ಕೆ ಕರೆದಿರುವಾಗ, ಇವತ್ತು ಸೇವೆ ಮಾಡುವಾಗ, ನೀನು ದೇವರನ್ನು ಹಿಂಬಾಲಿಸುವಾಗ ನಿನಗೆ ಜನರು ಬಿಟ್ಟು ಹೋಗಿದ್ದಾರೆ, ನಿನ್ನವರು ನಿನ್ನ ಆತ್ಮೀಯರು ಇವತ್ತು ಬಿಟ್ಟು ಹೋಗಿದ್ದಾರೆ, ನೀನು ಭಯಪಡಬೇಡ. ಎಲ್ಲರೂ ಬಿಟ್ಟರು ಕೂಡ ನಿನಗೆ ಯೇಸು ಕ್ರಿಸ್ತನ ಕೈ ಬಿಡುವುದಿಲ್ಲ. ಮತ್ತೆ ನೀನು ದೇವರಿಗೆ ಹಿಂಬಾಲಿಸಿ ದೇವರ ನಂಬಿಕೆ ಇಟ್ಟು ನೀನು ಆತನ ಕೆಲಸ ಮಾಡೋದಾದರೆ ದೇವರು ನಮ್ಮ ಕೆಲಸ ಮಾಡ್ತಾರೆ. ಯಾಕಂತ ನಾವು ಯೇಸು ಕ್ರಿಸ್ತನ ಕೆಲಸ ಮಾಡಿದ್ರೆ, ನಾವು ದೇವರ ಕೆಲಸ ಮಾಡಿದ್ರೆ ದೇವರು ನಮ್ಮ ಕೆಲಸ ಮಾಡ್ತಾರೆ. ನಾವು ದೇವರ ಸುವಾರ್ತೆ ಸಾರುವಂತದ್ದು ದೇವರ ಕೆಲಸ, ಯೇಸು ಕ್ರಿಸ್ತನ ಕೆಲಸ. ಪಾಪದಲ್ಲಿದ್ದಂತವರಿಗೆ ಸುವಾರ್ತೆ ಸಾರುವಂತದ್ದು, ರೋಗದಲ್ಲಿದ್ದಂತವರಿಗೆ ನಾವು ಪ್ರಾರ್ಥನೆ ಮಾಡುವಂತದ್ದು, ಅದು ದೇವರ ಕೆಲಸವಾಗಿದೆ. ನಾವು ದೇವರ ವಾಕ್ಯದಂತೆ ನಾವು ನಡೆದಾಗ, ನಾವು ದೇವರನ್ನು ಯೇಸು ಕ್ರಿಸ್ತನ ಹಿಂಬಾಲಿಸಿದಾಗ ಏನಾಗುತ್ತದೆ? ದೇವರು ಕಳ್ಕೊಂಡಿರುವಂತದ್ದು ಎಲ್ಲ ವಾಪಸ್ ಕೊಡ್ತಾರೆ.
ಅದಕ್ಕೆ ಇವತ್ತು ಕರ್ತನ ಪ್ರೀತಿಯ ಮಗನೇ, ದೇವರ ಮಗಳೇ, ಇವತ್ತು ಭಯಪಡಬೇಡ. ಇವತ್ತು ದೇವರ ಸೇವೆಯಲ್ಲಿ ನಡೀತಾ ಇದೆಯಾ ಅದನ್ನು ಬಲಗೊಳ್ಳು. ಇನ್ನ ಧೈರ್ಯವಾಗಿ ದೇವರಿಗೆ ಸ್ತೋತ್ರ ಹೇಳ್ಕೊಟ್ಟ ಮುಂದೆ ನಡಿ, ನೀನು ಮುಂದೆ ಸಾಕು. ಯಾಕಂದ್ರೆ ದೇವರು ನೀನು ಕಳೆದುಕೊಂಡಿರುವಂತದ್ದೆಲ್ಲ ಇದೇ ಜಗದಲ್ಲಿ, ಇದೇ ಜೀವನದಲ್ಲಿ, ಇದೇ ಲೋಕದಲ್ಲಿ ಕೊಡ್ತಾರೆ. ಏನೇನ್ ಕಳ್ಕೊಂಡಿದ್ಯಾ ಅವೆಲ್ಲ 2 ಪಟ್ಟು. ಈ ಸತ್ತ ಮೇಲಲ್ಲ, ನೀ ಜೀವಿತ ಇರುವಾಗ ದೇವರು ಕೊಡ್ತಾರೆ. ತಂದೆ ಕಳ್ಕೊಂಡಿದ್ಯಾ, ತಂದೆ ತಾಯಿ ದೂರ ಹೋಗಿದಾರ, ಹೆಂಡತಿ ಬಿಟ್ಟು ಹೋಗಿದಾರ, ಬಂಧು ಬಳಗ ಅಣ್ಣ ತಮ್ಮ ದೂರ ಆಗಿದಾರ, ನಿನ್ನ ಆಸ್ತಿ ಅಂತಸ್ತು ಹೋಗಿದೆಯಾ, ನಿನ್ನ ಕಾಯಿಲೆಗಳು ರೋಗ ಬಂದಿದ್ಯಾ, ಆರೋಗ್ಯ ಹೋಗಿದೆಯಾ, ಚಿಂತೆ ಮಾಡಬೇಡ. ದೇವರಿಗೆ ಬಾಲಿಸು. ದೇವರಿಗೆ ಎಲ್ಲವನ್ನು ವಾಪಸ್ ಕೊಡ್ತಾರೆ. ಯಾಕಂದ್ರೆ ಆತನು ಕೊಡುವ ದೇವರಾಗಿದ್ದಾನೆ. ಕೆಟ್ಟವರಾದ ನಾವು ನಮ್ಮ ಮಕ್ಕಳು ಒಳ್ಳೆ ಪದಾರ್ಥ ಕೊಡುವುದಾದರೆ ದೇವರು, ಲೋಕದ ದೇವರು, ನಮಗೋಸ್ಕರ ಪ್ರಾಣ ಕೊಟ್ಟಂತ ದೇವರು, ನಾವು ಬೇಡಿದಂತ, ನಾವು ಯೋಚನೆ ಮಾಡದೆ ಇರುವಂತ ಹೆಚ್ಚಾಗಿ, ನಾವು ಊಹಿಸುವುದಕ್ಕಿಂತ ಹೆಚ್ಚಾಗಿ ದೇವರು ನಮಗೆ ಕೊಡುವಂತ ದೇವರಾಗಿದ್ದಾರೆ. ಅದಕ್ಕೆ ಇವತ್ತು ನೀನು ಕಳ್ಕೊಂಡ್ರು ನೀವು ಭಯಪಡಬೇಡ. ನೀ ದೇವರ ವಿಷಯದಲ್ಲಿ, ದೇವರ ಸಲುವಾಗಿ ನೀನು ಏನೇ ಕಳ್ಕೊಂಡ್ರು, ಇವತ್ತು ದೇವರು ಹೇಳ್ತಾರೆ, ನೀನು ನನಗೋಸ್ಕರ ಪ್ರಾಣ ಕಳ್ಕೊಂಡ್ರೆ ತಿರುಗಿ ವಾಪಸ್ ಅಂದ್ಕೋತೀಯ. ಆದ್ರೆ ನೀನು ಪ್ರಾಣಕ್ಕೋಸ್ಕರ ನನಗ್ ಬಿಟ್ರೆ ತಿರುಗಿ ಪ್ರಾಣ ಕಳ್ಕೊಂಡು, ಒಂದ್ ವೇಳೆ ನನಗೋಸ್ಕರ ನೀವು ಪ್ರಾಣ ಕಳ್ಕೊಂಡ್ರು ಕೂಡ ತಿರುಗಿ ನಿನ್ ಪ್ರಾಣ ನೀನು ಪಡೆದುಕೊಳ್ತೀಯ ಅಂತ ದೇವರು ಹೇಳ್ತಾರೆ. ಯಾಕಂದ್ರೆ ಆತನು ಸತ್ಯ ದೇವರು, ಆತನು ನಿತ್ಯ ದೇವರು, ಆತನು ಪುನರುತ್ಥಾನ ದೇವರಾಗಿದ್ದಾನೆ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಗನೇ, ಇವತ್ತು ಬೆಳಗಿನ ಜಾವ ಈ ದೇವರ ವಾಕ್ಯವನ್ನು ಕೇಳು, ದೇವರ ಕಡೆ ತಿರುಗಿಕೋ. 2025 ವರ್ಷದಲ್ಲಿ ಇವತ್ತು ನನ್ನ ಜೀವನದಲ್ಲಿ ಇವತ್ತು ಎಷ್ಟೇ ಕಡಿಮೆ ಕಷ್ಟಗಳನ್ನು ಬಂದಿದ್ರು, ಎಲ್ಲ ನೀನು ಕಳ್ಕೊಂಡ್ರು. ನಿನಗೆ 2026 ಮುಂದಿನ ವರ್ಷದಲ್ಲಿ ದೇವರು ನೀನು ಕಳೆದುಕೊಂಡಿರುವಂತದ್ದು ತೆರಿಗೆ 2 ಪಟ್ಟು ದೇವರು ನಿಮಗೆ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಯಾರು ಯೋಸೇಫನಿಗೆ ದೇವರು ಉನ್ನತ ಸ್ಥಾನದಲ್ಲಿ ಕೊಟ್ಟು ಆತನಿಗೆ ತಂದೆ ಅಣ್ಣ ತವರು ವಾಪಸ್ ಯಾವ ರೀತಿ ಕೊಟ್ಟರು, ಯೋಬನಿಗೆ ಕಳ್ಕೊಂಡಿರುವಂತದ್ದು, ಯೋಬನ ಯಾವ ರೀತಿ ದೇವರು ತಿರುಗಿ ಆತನಿಗೆ 2 ಪಟ್ಟು ಹೆಂಡತಿ ಮಕ್ಕಳ ಆಸ್ತಿ ಅಂತಸ್ತು ತಿರುಗಿ 2 ಪಟ್ಟು ಕೊಟ್ಟಿದ್ದಾರೆ, ಅದೇ ರೀತಿ ಇವತ್ತು ಬರುವಂತ ಮುಂದಿನ ವರ್ಷ 2026ರಲ್ಲಿ ದೇವರು ಇವತ್ತು ದೇವರ ನಿಮಿತ್ತವಾಗಿ ಏನೇನು ಕಳ್ಕೊಂಡಿದ್ಯಾ ತಿರುಗಿ ದೇವರು ಎಲ್ಲ 2 ಪಟ್ಟು ಕೊಟ್ಟು ನಿನ್ನನ್ನು ಉನ್ನತವಾಗಿ ಆಶೀರ್ವಾದ ಮಾಡ್ತಾರದಾಗಿ ನಾವು ದೇವರ ಆ ಒಂದು ವಾಗ್ದಾನವನ್ನು ಮತ್ತು ದೇವರ ಒಂದು ಆಶೀರ್ವಾದವನ್ನು ನಿಮ್ಮ ಮಧ್ಯದಲ್ಲಿ ನಾನು ಪ್ರಕಟಿಸ್ತಾ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯದಂತೆ ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮತ್ತೊಂದಾವರ್ತಿ ಈ ವಾಕ್ಯದಂತೆ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಮೇ ಗಾಡ್ ಬ್ಲೆಸ್ ಯು ಅಂಡ್ ಯುವರ್ ಫ್ಯಾಮಿಲಿ. ಆಮೇನ್, ಆಮೇನ್. ಸರ್ವಶಕ್ತನಾದ ದೇವರೇ, ನಮಗೆ ಸ್ತೋತ್ರ ಉಂಟಾಗಲಿ. ಕೇಳಿದಂತ ವಾಕ್ಯ ನಮ್ಮ ಆತ್ಮಿಕ ಲಾಭಕ್ಕೆ ಆಶೀರ್ವಾದ ಮಾಡಲಿ. ಹೌದು ಸ್ವಾಮಿ, ನಿನ್ನ ನಿಮಿತ್ತವಾಗಿ ನಾವು ಕಳ್ಕೊಂಡಿರುವಂತದ್ದು ಎಲ್ಲ ತಿರುಗಿ ನನಗೆ 2 ಪಟ್ಟು ನಮಗೆ ತಿರುಗಿ ಅವರ ಕೊಡುತ್ತಿ ಮುಂದಿನ ದಿನದಲ್ಲಿ ಒಂದು ಮುಂದಣ ಲೋಕದಲ್ಲಿ ನಿತ್ಯ ಜೀವ ಕೊಡ್ತಿ ವಾಗ್ದಾನ ಮಾಡಿದೆ. ಕರ್ತನೆ, ಇವತ್ತು ಯಾರಾಯ್ತು ನಿನ್ನ ಸೇವೆಗಾಗಿ, ನಿನ್ನ ನಿಮಿತ್ತವಾಗಿ, ನಿನ್ನ ನಿಂಬಾಲಿಸಿದ ಅವ್ರು ಏನೇನು ಕಳ್ಕೊಂಡಿದ್ದಾರೆ ಸ್ವಾಮಿ, ಅವ್ರ ಮನೆ, ಅವ್ರ ಆಸ್ತಿ ಅಂತಸ್ತು, ಅವ್ರ ಆತ್ಮೀಯರು, ಬಂಧು ಬಳಗ, ಅಣ್ಣ ತಮ್ಮರ, ಅಕ್ಕ ತಂಗಿಯರು, ಹೆಂಡತಿ, ಗಂಡ, ತಂದೆ ತಾಯಿ ಏನೇ ಕಳ್ಕೊಂಡ್ರು ಕರ್ತನೆ, ಅವರಿಗೆ ನೀನು ಹೇಳಿದಂತೆ ಕರ್ತನೆ ಇದೇ ಜೀವನದಲ್ಲಿ ಅವರಿಗೆ ಎಲ್ಲ ತಿರುಗಿ 100% ಪ್ರತಿಫಲ ಕೊಟ್ಟು ಅದು ಮುಂದಿನ ಲೋಕದಲ್ಲಿ ಅವರು ನಿತ್ಯ ಜೀವ ಕೊಟ್ಟು ಆಶೀರ್ವಾದ ಮಾಡು. ಈ ವಾಕ್ಯದಂತೆ ಕರ್ತನೆ, ಹೌದು ಸ್ವಾಮಿ, ಸೂರ್ಯ ಕಣ್ಣಲ್ಲಿ ಒಂಟಿ ಹೋಗೋದು ಸುಲಭ ಅಂತ ಹೇಳಿದ ಕರ್ತನೆ, ಐಶ್ವರ್ಯವಂತನು ಹೋಗೋದು ಕಷ್ಟ ಎನ್ನುವಾಗ ಕರ್ತನೆ, ನಾವು ಐಶ್ವರ್ಯವಂತರಾಗಿದ್ರು ಕೂಡ, ಅನೇಕ ಜನರು ಐಶ್ವರ್ಯವಂತರಾಗಿದ್ರು ಕೂಡ ಅವರು ಏಸಪ್ಪ ನಿನ್ನನ್ನು ಹಿಂಬಾಲಿಸುವಂತೆ, ನಿನ್ನನ್ನು ಪ್ರಾರ್ಥಿಸುವಂತೆ, ನಿನ್ನ ಆಜ್ಞೆ ಕೈಕೊಂಡು ನಡೆಯುವಂತೆ ಎಲ್ಲ ಜನರನ್ನು ಆಶೀರ್ವಾದ ಮಾಡುವ. ಐಶ್ವರ್ಯವಂತನು ನಿನ್ನ ವಾಕ್ಯವನ್ನು ಕೇಳಿ ಅದರಂತೆ ನಡೆದಿದನು, ಆದರೆ ಆಸ್ತಿ ನಿನ್ನ ಐಶ್ವರ್ಯ ಮಾರಿ ಬಡವರಿಗೆ ಮಾರಿ ನನಗೆ ಹಿಂಬಾಲಿಸಿ ಅಂತ ಹೇಳಿದಾಗ ಆತನ ಮುಖ ಮಾರಿಕೊಂಡು ಬಾಡಿಸಿಕೊಂಡು ಮುಖ ಸರ್ಪೆ ಮಾಡಿ ಹೋದನು ಸ್ವಾಮಿ. ಅದೇ ರೀತಿ ಕರ್ತನೆ, ಇವತ್ತು ಇಲ್ಲಿ ಯಾರು ಕರ್ತನೆ ಐಶ್ವರ್ಯವಂತರು ಅವರು ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ, ನಿನ್ನ ಹಿಂಬಾಲಿಸುವಾಗ, ಹೌದು ಕರ್ತನೆ, ಅವರು ಆ ಒಂದು ಆಸೆ, ಆ ಒಂದು ದುರಾಸೆ ಅವರು ತೆಗೆದಾಕು ಸ್ವಾಮಿ. ಆ ಐಶ್ವರ್ಯ ವಿಷಯದಲ್ಲಿ, ಆಸ್ತಿ ಅಂತಸ್ತದಲ್ಲಿ, ಹೌದು ಕರ್ತನೆ, ಅವರು ನಿನ್ನನ್ನು ಕಳೆದುಕೊಳ್ಳದಂತೆ ಕರ್ತನೆ, ಯಾವ ರೀತಿ ಐಶ್ವರ್ಯವಂತ ನಿನ್ನನ್ನು ಆ ಒಂದು ಐಶ್ವರ್ಯ ಆಸ್ತಿ ಅಂತಸ್ಕೋಸ್ಕರ ಸ್ವಲ್ಪ ನಿನಗೂ ಹಿಂಬಾಲಿಸಿದ್ರು ವಾಪಸ್ ಹೋದನು ಸ್ವಾಮಿ. ಅದೇ ರೀತಿ ಕರ್ತನೆ, ಇವತ್ತು ಯಾರು ಕರ್ತನೆ ವಾಪಸ್ ಹೋಗಿ ಬಂದು ಕರ್ತನೆ ಎಲ್ಲ ಐಶ್ವರ್ಯವನ್ನು ಆಶೀರ್ವಾದ ಮಾಡು, ಯಾರೆಲ್ಲರೂ ಐಶ್ವರ್ಯವನ್ನು ಆಶೀರ್ವಾದ ಮಾಡು. ಅವರಿಗೆಲ್ಲ ಅವರು ಒಳ್ಳೆ ಹಿಂಬಾಲಿಸುವಾಗ ಒಂದು ಐಶ್ವರ್ಯ ವಿಷಯದಲ್ಲಿ, ಆಸ್ತಿ ಅಂತಸ್ತಿದ್ದವರಿಗೆ ಆತರ ಅವರಿಗೆ ಮನಸ್ಸಿದ್ರು ಅದು ತೆಗೆದಾಕಿ ಸ್ವಾಮಿ. ಅವೆಲ್ಲ ಕರ್ತನೆ ಅವರು ಬಡವರಿಗೆ ದಾನ ಧರ್ಮ ಮಾಡಿ ಅವರು ನಿನ್ನನ್ನು ಹಿಂಬಾಲಿಸುವಂತ ಮನಸ್ಸನ್ನು ಬೇಸ, ಅವರು ನಿನ್ನನ್ನು ಹಿಂಬಾಲಿಸುವಂತೆ ಮುಂದಿನ ಲೋಕದಲ್ಲಿ ನಿತ್ಯ ಜೀವನ ಪಡೆದುಕೊಳ್ಳುವಂತೆ ಎಲ್ಲರನ್ನು ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಕೇಳಿದಂತ ವಾಕ್ಯಗಳು ನಾವೆಲ್ಲರ ಆತ್ಮಿಕ ಲಾಭಕ್ಕೆ ಆಶೀರ್ವಾದ ಮಾಡು. ಅತಿ ಒಳ್ಳೆಯ ಒಂದು ವಾಕ್ಯವನ್ನು ಕೇಳಿದಾಗ ಇದಕ್ಕೆ 30ಕ್ಕೆ 60, 60ಕ್ಕೆ 100ರಷ್ಟು ಪ್ರತಿಫಲ ಕೊಟ್ಟು ನೀ ಮಾತ್ರ ಮಹಿಮೆ
ಹೊಂದಬೇಕೆಂದು ಎಲ್ಲ ಪ್ರಾರ್ಥನೆಗಳು ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ಪರಲೋಕದ ಪ್ರೀತಿಯ ತಂದೆ. ಆಮೆನ್ ಆಮೆನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್.